ಕೆಪಿಟಿಸಿಎಲ್ ಅವರ ನಿರ್ಲಕ್ಷ್ಯ ಕಳೆದ 6 ತಿಂಗಳಿಂದ ಕಾಮಗಾರಿ ಮಾಡಿ ಗುಂಡಿಗಳನ್ನು ಸರಿಯಾಗಿ ಮುಚ್ಚದಿರುವಂತ ಕಾರಣ ಇವತ್ತೊಂದು ಕಾರು ಗುಂಡಿಗೆ ಬಿದ್ದಿರುವಂತ ಒಂದು ಘಟನೆ ನಡೆದಿದೆ. ಶೇಷಾದ್ರಿಪುರಂ ರಸ್ತೆಯ ಲಿಂಕ್ ರಸ್ತೆ ಬಳಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಕಳೆದ 6 ತಿಂಗಳಿಂದ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಒಂದು ಕಡೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಆದರೆ ಸರಿಯಾದ ಸಮಯಕ್ಕೆ ಕಾಮಗಾರಿ ಆಗ್ತಲ್ಲ. ಇದರ ಪರಿಣಾಮವಾಗಿ ಬೆಳ್ಳಂಬೆಳಗ್ಗೆ ಸುಮಾರು 5 ಗಂಟೆ ಸುಮಾರಿಗೆ ಈಗ ಪೋಲೋ ಕಾರೊಂದು ಇಲ್ಲಿ ಗುಂಡಿಗೆ ಬಿದ್ದಿರುವಂತ ದೃಶ್ಯ ಕಾಣಿಸ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಾ, 5 ರಿಂದ 6 ಅಡಿ ಹಳ್ಳ ಇದೆ, ರಸ್ತೆ ಪಕ್ಕದಲ್ಲೇ ಇದೆ. ಸೇಫರ್ ಸೈಡ್ಗೆ ಯಾವುದೇ ರೀತಿಯಾದ ಬ್ಯಾರಿಕೇಡ್ಗಳನ್ನ ಹಾಕಿರ್ಲಿಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಈಗ ತಾತ್ಕಾಲಿಕವಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಮುಚ್ಚಿದ್ದಾರೆ ಅಷ್ಟೇ. ಸದ್ಯಕ್ಕೆ ಚಾಲಕರಾಗಿರುವಂತವರು GST ಕಮಿಷನರ್ ಆಗಿರುವಂತಹ ರವೀಂದ್ರನಾಥ್ ಅಂತ ಗೊತ್ತಾಗಿದೆ. ಅವರ ಎದೆಗೆ ಗಾಯ ಆಗಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೀವು ಕಾರಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಏರ್ ಬ್ಯಾಗ್ ಓಪನ್ ಆಗಿರುವಂತಹ ಕಾರಣ ಚಾಲಕರು ಅಪಾಯದಿಂದ ಪಾರಾಗಿದ್ದಾರೆ. ಒಂದು ವೇಳೆ ಏರ್ ಬ್ಯಾಗ್ ಓಪನ್ ಆಗಿರಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅಪಾಯ ಆಗುವಂತಹ ಸಾಧ್ಯತೆ ಕೂಡ ಇತ್ತು. ಸದ್ಯ ಈಗ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾದರೆ ಎದೆಗೆ ಹೆಚ್ಚು ಪ್ರಮಾಣದ ಗಾಯವೇ ಆಗಿದೆ, ಸ್ವಲ್ಪ ಅವರ ಗಂಭೀರವಾಗಿದೆ ಅಂತಾನೆ ಅವರ ಸ್ನೇಹಿತರು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಅಂದ್ರೆ ಸ್ನೇಹಿತರೀಗ ಸ್ಥಳಕ್ಕೆ ಬಂದು ಈ ಕಾರನ್ನ ತೆರವುಗೊಳಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಶೇಷಾದ್ರಿಪುರಂ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಕಾರನ್ನ ತೆರವುಗೊಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಕ್ರೇನ್ ಸಹಾಯದ ಮೂಲಕ ಈ ಕಾರನ್ನ ತೆಗಿಬೇಕು ಅಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಆಕ್ಸಿಡೆಂಟ್ ಪರಿಣಾಮವಾಗಿ ಲಿಂಕ್ ರೋಡ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಒಟ್ಟಾರೆ KPTCL ಆಗಿರ್ಬೋದು, ಇತರ ಸರ್ಕಾರದ ಕಾಮಗಾರಿಗಳು ಕರೆಕ್ಟ್ ಸಮಯಕ್ಕೆ ಯಾವುದು ಕೂಡ ಆಗೋದಿಲ್ಲ. ಸೊ ಡೆಡ್ ಲೈನ್ ಇಟ್ಕೊಂಡಿದ್ರು ಕೂಡ ಕಾಮಗಾರಿ ಮಾಡ್ತಾ ಇದ್ರು, ಯಾವುದು ಕೂಡ ಕರೆಕ್ಟ್ ಸಮಯಕ್ಕೆ ಆಗದಿರುವಂತ ಕಾರಣ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ಇಲ್ಲಿ ಕೂಡ ಇದರ ಏನು ಈ ಅವಘಡಕ್ಕೆ ಕಾರಣ ಕೂಡ KPTCL ಅವರ ನಿರ್ಲಕ್ಷ್ಯ. 6 ತಿಂಗಳಿಂದ ಕಾಮಗಾರಿ ಆಗ್ತಾ ಇದ್ರು ಕೂಡ ಇಲ್ಲಿ ಸರಿಯಾಗಿ ಕೆಲಸ ಮುಗಿಸಿಲ್ಲ. ಜೊತೆಗೆ ಒಂದು ಸೇಫ್ಟಿಯಾಗಿ ಅಂದ್ರೆ ಮುನ್ನೆಚ್ಚರಿಕೆಯಾಗಿ ಯಾವುದೇ ರೀತಿಯಾದ ಒಂದು ಕ್ರಮಗಳನ್ನು ಕೂಡ ತೆಗೆದುಕೊಂಡಿಲ್ಲ. ಅದರ ಪರಿಣಾಮವಾಗಿ ಇವತ್ತೊಂದು ಅಪಘಾತ ಆಗಿದೆ. ಅದೃಷ್ಟವಶಾತ್ ಚಾಲಕರು ಸೇಫ್ ಆಗಿದ್ದಾರೆ, ಆದರೆ ಹೆಚ್ಚಿನ ಪ್ರಮಾಣದ ಗಾಯವಾಗಿ ಈಗ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.